ನಮಸ್ಕಾರ, ನಾನು ಚಂದ್ರಪ್ರಭು. ನಾನು ಸಂಧ್ಯಾ ಪ್ರಭು. ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವಾಗ ದಾಮೋದರ ದೇವಸ್ಥಾನ, ಗೋವಾ ಜಾಂಬೋಲಿಯಂ ಅಂತ ಹೇಳುವ ಜಾಗದಲ್ಲಿದ್ದೇವೆ. ಇದು ನಮ್ಮದು ಮನೆ ದೇವರು, ಅಂದರೆ ಕುಲದೇವರು. ಇಲ್ಲಿಗೆ ನಾವು ಪ್ರತಿ ವರ್ಷ 2 ಸಾರಿ ಬರ್ತೇವೆ. ಆಗಲಿಲ್ಲದ್ರೆ ಅಟ್ಲೀಸ್ಟ್ 1 ಸಾರಿ ಆದರೂ ಇಲ್ಲಿಗೆ ಬಂದೇ ಬರ್ತೇವೆ. 3 ಸಾರಿ ಬಂದಿದ್ದು ಇದೆ. ಅದೇ ಮನ್ಸು ಬಂದಂಗೆ ಆ ದೇವರು ಯಾವಾಗ ಕರೀತಾರೋ ಅವಾಗ ಬರ್ತಾ ಇರೋದು. ಯಾಕೆಂದರೆ ಇದು ತುಂಬ ಪವರ್ಫುಲ್ ದೇವಸ್ಥಾನ. ಮಾತ್ರ ಇಲ್ಲಿಗೆ ಬಂದ ನಂತರ ನಮ್ಮದು ಲೈಫಲ್ಲಿ ಎಲ್ಲ ಚೇಂಜಸ್ ಆಗಿದೆ. ತುಂಬ ಒಳ್ಳೇದಾಗಿದೆ. 30 ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೇನೆ ಕಂಟಿನ್ಯೂಸ್. ಅದಕ್ಕೆ ಈ ಸಲ ಏನಂದರೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲ ಈ ದೇವಸ್ಥಾನ ತೋರಿಸುವ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಹಿಂದೆ ನೋಡಿ ದೇವರ ಮೇನ್ ದ್ವಾರ ಇದೆ. ಒಳಗಡೆ ಹೋಗಿ ನಾವು ವಿಡಿಯೋ ಮಾಡೋಂಗಿಲ್ಲ, ಆದರೂ ಕೂಡ ಔಟ್ಸೈಡಿಂದ ದೇವರದ್ದು ಫೋಟೋ ಎಲ್ಲ ನಾನು ತಗೊಂಡಿದ್ದೇನೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಹಂಗೆ ಇಲ್ಲಿ ಕಿಚನ್ ಇದೆ, ಮತ್ತು ದೇವಸ್ಥಾನದ ಹೊರಗೆಲ್ಲ ಕೆಲವು ಸಣ್ಣ ಸಣ್ಣ ದೇವಸ್ಥಾನಗಳಿದ್ದಾವೆ. ಎಲ್ಲ ನಾನು ನಿಮಗೆ ತೋರಿಸ್ತೇನೆ, ನೋಡಿ ನೀವು ಕೂಡ ನಮ್ಮ ಜೊತೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ದೇವಸ್ಥಾನ ನಿಮಗೆ ತೋರಿಸುವ ಮೊದಲು ದೇವರ ಮಹಿಮೆಯ ಬಗ್ಗೆ ನನ್ನ ಅನುಭವವನ್ನು ಹೇಳಲು ಇಷ್ಟಪಡುತ್ತೇನೆ. ಸುಮಾರು 30 ವರ್ಷಗಳ ಹಿಂದೆ ನಾವು ಕಲ್ಲಡ್ಕ ಎಂಬ ಊರಲ್ಲಿದ್ವಿ. ಮನೆಯಲ್ಲಿ ಆರ್ಥಿಕವಾಗಿ ತುಂಬ ತೊಂದರೆ ಇತ್ತು. ಆ ಸಮಯದಲ್ಲಿ ನಾವು ಒಬ್ಬರು ಜ್ಯೋತಿಷ್ಯರನ್ನು ಭೇಟಿಯಾದೆವು. ಅವರು ಹೇಳಿದರು, ನಮ್ಮ ಉತ್ತರ ದಿಕ್ಕಿನಲ್ಲಿರುವ ನಿಮ್ಮ ದೇವಸ್ಥಾನದಲ್ಲಿ ರಂಗಪೂಜೆ ಮಾಡಿಸಿದ್ರೆ ಪರಿಸ್ಥಿತಿ ಸುಧಾರಣೆ ಆಗುವುದು ಎಂದು. ಆಗ ನಮಗೆ ಮನವರಿಕೆ ಆಯಿತು, ಅದು ಗೋವಾದಲ್ಲಿರುವ ಶ್ರೀ ದಾಮೋದರ ದೇವಸ್ಥಾನ ಎಂದು. ಹಾಗೆ ಸ್ವಲ್ಪ ದಿನಗಳ ನಂತರ ನಾವು ದೇವಸ್ಥಾನಕ್ಕೆ ಕುಟುಂಬ ಸಮೇತ ಹೋದೆವು. ಆದರೆ ರಂಗಪೂಜೆಯ ಬಗ್ಗೆ ವಿಚಾರಿಸಿದಾಗ 3-4 ತಿಂಗಳ ಮುಂಚಿತವಾಗಿಯೇ ನೋಂದಾಯಿಸಬೇಕು ಎಂದು ತಿಳಿದು ತುಂಬ ನಿರಾಶೆಯಾಯಿತು. ಆದರೆ ಆ ದೇವರ ಮಹಿಮೆ ನೋಡಿ. ಅಲ್ಲಿ ಇರುವ ಒಬ್ಬರು ಪುರೋಹಿತರಿಗೆ ಸೂತಕ ಬಂದ ಕಾರಣದಿಂದ ಅವರು ನೋಂದಾಯಿಸಿದ ಪೂಜೆ ರದ್ದಾಗಿತ್ತು. ಅದು ನಾವು ಊರಿಗೆ ಹೊರಡುವ 2 ದಿನಗಳ ನಂತರ ಇತ್ತು. ಆ ಪುರೋಹಿತರು ಹೇಳಿದ ಪ್ರಕಾರ ನಾವು 2 ದಿನ ದೇವರ ಸನ್ನಿಧಾನದಲ್ಲಿ ಉಳಿದುಕೊಂಡು ರಂಗಪೂಜೆಯನ್ನು ಮುಗಿಸಿಕೊಂಡೇ ಊರಿಗೆ ಬಂದೆವು. ನಾವು ಮನೆಯೊಳಗೆ ಕಾಲಿಡುತ್ತಿದ್ದಂತೆ ನಮ್ಮ ಮನೆಯ ಫೋನ್ ರಿಂಗ್ ಆಗ್ತಾ ಇತ್ತು. ಅದು ನನ್ನ ಹೆಂಡತಿ ಸಂಧ್ಯಾಳ ತಂದೆ ಮಾಡಿದ್ದು ಫೋನು. ಅವ್ರು ಹೇಳಿದರು, ಬೆಂಗಳೂರಿನ ಅನಂತನಗರ ಎಂಬ ಹೊಸ ಬಡಾವಣೆಯಲ್ಲಿ ನಿನ್ನ ವೃತ್ತಿಪರ ಜೀವನಕ್ಕೆ ಒಂದು ಹೊಸ ತಿರುವು ಸಿಗ್ಬೋದು ಅಂತ. ನಮ್ಮ ಆರ್ಥಿಕ ಪರಿಸ್ಥಿತಿ ನನಗೆ ಹೆಚ್ಚಿನ ಯೋಚನೆ ಮಾಡಲಿಕ್ಕೆ ಬಿಡಲಿಲ್ಲ. ಕೂಡಲೇ ನಾವು ಅನಂತನಗರಕ್ಕೆ ಬಂದು ನೆಲೆಸಿದೆವು. ಹಾಗೂ ಅಲ್ಲಿಂದ ನನ್ನ ವೃತ್ತಿ ಜೀವನದಲ್ಲಿ ಹಂತವಾಗಿ ನಾನು ಪ್ರಗತಿಯನ್ನು ಕಂಡೆ. ಇಂದು ನಮ್ಮ ಈ ಉತ್ತಮ ಜೀವನಕ್ಕೆ ಶ್ರೀ ರಾಮನಾಥ ದಾಮೋದರ ದೇವರ ಕೃಪೆಯೇ ಕಾರಣ. ಆ್ಯಕ್ಚುಲಿ ಮನೆ ದೇವರ ಹೆಸರು ರಾಮನಾಥ ದಾಮೋದರ ಅಂತೇಳಿ. ಫಸ್ಟಿಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ ಕೂಡಲೇ ಇಲ್ಲಿ ರಾಮನಾಥ ದೇವಸ್ಥಾನಕ್ಕೆ ಬರಬೇಕು, ಮತ್ತು ನಾವು ಎಲ್ಲ ದೇವಸ್ಥಾನದೊಳಗೆ ಹೋಗಬೇಕು. ಇದು ಇಲ್ಲಿದ್ದು ಸಿಸ್ಟಮ್, ಅಂದರೆ ನಮ್ಮ ಕುಟುಂಬದವರಿಗೆ ಇದು ಸಿಸ್ಟಮ್ ಇದು. ಅದಕ್ಕೋಸ್ಕರ ನಾವು ಈಗ ಫಸ್ಟಿಗೆ ನಾನು ನಿಮಗೆ ರಾಮನಾಥ ದೇವರದ್ದು ಗುಡಿ ತೋರಿಸ್ತೇನೆ, ಬನ್ನಿ ಹೋಗುವ. ಇಲ್ಲಿ ಬಲಭಾಗದಲ್ಲಿ ಶ್ರೀ ದಾಮೋದರ ದೇವರು ಮತ್ತು ಎಡಭಾಗದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರು ವಿರಾಜಮಾನರಾಗಿದ್ದಾರೆ. ಮೂಲ ದೇವಸ್ಥಾನದ ಎಡಭಾಗದಲ್ಲಿ ಶ್ರೀ ಮಹೇಶ್, ಶ್ರೀ ಮಹಾಕಾಳಿ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಗುಡಿ ಇದೆ. ಹಾಗೂ ಬಲಭಾಗದಲ್ಲಿ ಶ್ರೀ ರಾಮನಾಥ, ಶ್ರೀ ಮುಳವೀರ ಮತ್ತು ಗಣಗಳ ಗುಡಿ ಇದೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಓಂ ನಮೋ ಭಗವತೆ ದಾಮೋದರಾಯ.